ಒಂದು ಕಡೆ ಮಳೆ ಅತಿ ಹೆಚ್ಚಾಗಿ ಆಗ್ತಾ ಇದೆ ಅನ್ನುವಂಥ ಸಂತೋಷ, ಒಂದು ಖುಷಿ ಒಂದು ಕಡೆ ಆದರೆ ಮತ್ತೊಂದು ಕಡೆ ಇದೇ ಮಳೆಯಿಂದ ಗುಡ್ಡ ಕುಸಿದು ಒಂದೇ ಕುಟುಂಬದ 3 ಸಾವನ್ನಪ್ಪಿದ್ರು. ಇವತ್ತು ತೀರ್ಥಹಳ್ಳಿಯ ಗಾಂಧಿನಗರದಲ್ಲಿ ಗುಡ್ಡ ಕುಸಿದು ದುರಂತ ಸಂಭವಿಸಿದೆ. ಗಂಗಾವತಿ ತಾಲೂಕಿನ ಮೂಲದ 3 ಮೃತರು. ಅಗ್ನಿಶಾಮಕ ಸಿಬ್ಬಂದಿಯಿಂದ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮಣ್ಣಿನಾಡಿ ಓರ್ವರನ್ನ ರಕ್ಷಿಸಿದ್ದಾರೆ ಅಗ್ನಿಶಾಮಕ ಸಿಬ್ಬಂದಿ. ತೀವ್ರವಾಗಿ ಯಾರೆಲ್ಲ ಗಾಯಗೊಂಡಿದ್ರು ಅಂತವರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ವಿಶೇಷವಾಗಿ ಹನುಮಂತ ಇವರನ್ನ ರಕ್ಷಣೆ ಮಾಡಿ ಇಲ್ಲಿರುವ ಅಗ್ನಿಶಾಮಕ ಸಿಬ್ಬಂದಿಯವರು ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹೀಗೆ ಒಂದು ಕಡೆ ಮಳೆ ಆಗ್ತಾ ಇದೆ, ಹೇಗೋ ಮುಂಬರುವಂತ ದಿನಗಳಲ್ಲಿ ನೀರಿನ ಸಮಸ್ಯೆ ಕಡಿಮೆ ಆಗ್ಬೋದು ಅನ್ನುವಂಥ ಸಂತೋಷ, ಖುಷಿ ರೈತರಲ್ಲಿ ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ಇದೇ ಮಳೆಯಿಂದ ಇಷ್ಟೆಲ್ಲ ಅವಾಂತರಗಳು ಸೃಷ್ಟಿಯಾಗ್ತಾ ಇದೆ. ಅತಿ ಹೆಚ್ಚಾಗಿ ಮಳೆ ಆದರೂ ಕೂಡ ಇದೇ ಸಮಸ್ಯೆ, ಕಡಿಮೆ ಮಳೆ ಆದರೂ ಕೂಡ ಸಮಸ್ಯೆನೇ. ಹಾಗಾಗಿ ಈಗ ಅತಿ ಹೆಚ್ಚಾಗಿ ಕಳೆದ 3 ದಿನಗಳಿಂದ ಆಗ್ತಾ ಇರುವಂಥ ಮಳೆಯಿಂದ ಶಿವಮೊಗ್ಗ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಮಳೆ ಸುರಿತಾ ಇದೆ. ಇದರಿಂದ ಗುಡ್ಡ ಕುಸಿದು ಒಂದೇ ಕುಟುಂಬದಿಂದ 3 ಸಾವನ್ನಪ್ಪಿರುವಂಥದ್ದು. ಹಾಗಾಗಿ ತೀರ್ಥಹಳ್ಳಿಯ ಗಾಂಧಿನಗರದಲ್ಲಿ ಗುಡ್ಡ ಕುಸಿದು ಈ ರೀತಿಯಾಗಿ ದುರಂತ ಅವಘಡ ಸಂಭವಿಸಿದೆ. ಗಂಗಾವತಿ ತಾಲೂಕಿನ ಮೂಲದ 3 ಕೂಡ ಮೃತರು. ಹಾಗಾಗಿ ಮೃತದೇಹಗಳನ್ನು ಈಗಾಗಲೇ ಅಗ್ನಿಶಾಮಕ ಸಿಬ್ಬಂದಿಯವರು ಬಂದು ಮೃತದೇಹಗಳನ್ನು ಹೊರಗೆ ತೆಗೆದಿದ್ದಾರೆ. ಇನ್ನು ಹನುಮಂತ ಅನ್ನುವಂಥ ಓರ್ವ ವ್ಯಕ್ತಿಯನ್ನು ಈಗಾಗಲೇ ಇಲ್ಲಿರುವಂಥ ಸಿಬ್ಬಂದಿ ರಕ್ಷಿಸಿದ್ದಾರೆ, ಜೊತೆಗೆ ಆಸ್ಪತ್ರೆಗೂ ಕೂಡ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಶಾಸಕ ಅರಗ ಜ್ಞಾನೇಂದ್ರ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶೋಧ ಕಾರ್ಯಾಚರಣೆ ವೀಕ್ಷಿಸಿದ್ದಾರೆ ಅರಗ ಜ್ಞಾನೇಂದ್ರ ಅವರು. ಘಟನಾ ಸ್ಥಳದಿಂದಲೇ ಸಿಎಂಗೆ ಶಾಸಕರ ಫೋನ್ ಕಾಲ್ ಹೋಗಿದೆ. ಈಗ ಮೃತರ ಕುಟುಂಬಕ್ಕೆ ಪರಿಹಾರ ಕೊಡಿ ಅಂತ ಹೇಳಿ ಶಾಸಕರು ಮನವಿ ಮಾಡಿಕೊಂಡಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅರಗ ಜ್ಞಾನೇಂದ್ರ ಅದೇ ಒಂದು ಸ್ಪಾಟ್ ಇಂದ ಕರೆ ಮಾಡಿ ಈ ರೀತಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ. ಇವತ್ತು ಒಂದೇ ಕುಟುಂಬದಿಂದ 3 ಸಾವನ್ನಪ್ಪಿದ್ರು ಗುಡ್ಡ ಕುಸಿತದಿಂದ. ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ನೋಡಿ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹೀಗೆ ಅರಗ ಜ್ಞಾನೇಂದ್ರ ಅವರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ. ಹೇಗೆಲ್ಲ ಶೋಧ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳಿ ವೀಕ್ಷಿಸ್ತಾ ಇದ್ದಾರೆ. ಜೊತೆಗೆ ಏನು 3 ಸಾವನ್ನಪ್ಪಿದ್ದಾರೆ, ಆ ಕುಟುಂಬಕ್ಕೆ ರಾಜ್ಯ ಸರ್ಕಾರದಿಂದ ಏನಾದರೂ ಪರಿಹಾರ ಕೊಡಬೇಕು ಅಂತ ಹೇಳಿ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅದೇ ಒಂದು ಸ್ಥಳದಿಂದ ಫೋನ್ ಕಾಲ್ ಮೂಲಕ ಮನವಿ ಮಾಡಿದ್ದಾರೆ. ಬಂದು ಬೆಳಗಿನ 4 ಗಂಟೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ನೀವು 3 ಬಾಡಿ ಸಿಕ್ಕಲಿಲ್ಲ, ಮಣ್ಣಿನಡಿ ಇದೆ, ಅವೆಲ್ಲರೂ ಮಾಡ್ತಾ ಇದ್ದಾರೆ ಎಲ್ಲ ಕೊಡ್ತಾ ಇದ್ದಾರೆ. ಒಂದು 3 ಕುಟುಂಬಕ್ಕೆ ಏನಾದರೂ ಯೋಚನೆ ಮಾಡೋದು ಆಯ್ತು. ಥ್ಯಾಂಕ್ ಯು. CM ಸಿಕ್ಕಿತ್ತು. ಬನ್ನಿ ಅಮ್ಮ, ಲಗೇಜ್ ಎಲ್ಲ